ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿಯ ಹೊಸ ಪಠ್ಯ ಪುಸ್ತಕದ ವಿಜ್ಞಾನದ ಒಂದು ಪಾಠವಾದಂತಹ 5ನೇ ಪಾಠ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಈ ಒಂದು ಪಾಠದ ಅಧ್ಯಯನವನ್ನ ಮಾಡೋಣ. ಯಾಕೆ ಈ ಪಾಠವನ್ನ ಅಧ್ಯಯನ ಮಾಡಬೇಕು ಅಂತ ಕೇಳಿದ್ರೆ, ದಿನನಿತ್ಯ ನೀವೆಲ್ಲ ನೋಡ್ತೀರಾ, ರಸ್ತೆ ಮೇಲೆ ಅನೇಕ ವಾಹನಗಳು ಓಡಾಡ್ತಾ ಇರ್ತದೆ. 4 ವೀಲರ್ ಇರ್ಬೋದು, 2 ವೀಲರ್ ಇರ್ಬೋದು, ಅಥವಾ ಈ ಬಸ್ಗಳು, ಟ್ರಕ್ಗಳು ಓಡಾಡ್ತಾ ಇರ್ತದೆ. ಆಕಾಶದಲ್ಲಿ ವಿಮಾನಗಳು ಓಡಾಡ್ತಿರ್ತದೆ. ನಂತರ ಟ್ರೈನ್, ರೈಲ್ವೆ, ಅದೇ ರೀತಿ ಈ ಒಂದು ಸಮುದ್ರದಲ್ಲಿ ಹಡಗುಗಳನ್ನು ನಾವು ಏನು ಮಾಡ್ತಾ ಇರ್ತೇವೆ, ಬಳಸ್ತಾ ಇರ್ತೇವೆ. ಈ ಎಲ್ಲ ವಾಹನಗಳಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಇಂಧನ ಅಂದರೆ ಅದು ಪೆಟ್ರೋಲಿಯಂ. ಸೊ ಈ ಪೆಟ್ರೋಲಿಯಂ ಅಥವಾ ಈ ಪೆಟ್ರೋಲಿಯಂದಲ್ಲೇ ಬರುವಂತಹ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಈ ಎರಡು ಇಂಧನನ ಬಳಸಿ ನಾವೇನು ಮಾಡ್ತಾ ಇದ್ದೇವೆ, ದಿನನಿತ್ಯ ವಾಹನಗಳನ್ನು ಉಪಯೋಗಿಸ್ತಾ ಇದ್ದೇವೆ. ಇನ್ನು ನೀವು ವಿಚಾರ ಮಾಡ್ಬೋದು, ವಾಹನಗಳು ಇಲ್ಲದೆ ಇದ್ರೆ ಏನಾಗ್ತಿತ್ತು ಅಂತ. ಕೇವಲ ಸಂಚಾರಕ್ಕಷ್ಟೇ ಅಲ್ಲ, ವಸ್ತುಗಳನ್ನು ಸಾಗಾಣಿಕೆ ಮಾಡಬೇಕಂದ್ರೂ ಕೂಡ ನಾವು ವಾಹನಗಳನ್ನು ಬಳಸ್ತೇವೆ. ಅದರಿಂದ ಈ ಇಂಧನ ಅನ್ನೋಂಥದ್ದು ನಮ್ಮ ಜೀವನದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನಂತರ ಕಲ್ಲಿದ್ದಲನ್ನ ನೋಡಿದಾಗ, ಕಲ್ಲಿದ್ದಲು ಕೂಡ ನಮ್ಮ ಒಂದು ಜೀವನದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಸ್ತು. ಯಾಕಂದ್ರೆ ಈ ಕಲ್ಲಿದ್ದಲಿನ ಸಹಾಯದಿಂದ ಅಥವಾ ಕಲ್ಲಿದ್ದಲನ್ನ ಬಳಸಿ ಅದರ ಒಂದು ಉಷ್ಣ ಶಕ್ತಿಯನ್ನ ನಾವು ಕೈಗಾರಿಕೆಗಳಲ್ಲಿ ಬಳಸ್ತಾ ಇದ್ದೇವೆ. ಜೊತೆಗೆ ವಿದ್ಯುತ್ ಇಲ್ಲದೆ ನಮ್ಮ ಯಾವ ಕೆಲಸವೂ ಇವತ್ತು ನಡೀತಾ ಇಲ್ಲ. ಯಾಕಂದ್ರೆ ವಿದ್ಯುತ್ ಅದಷ್ಟು ಇಂಪಾರ್ಟೆಂಟ್ ಆಗಿದೆ. ಸೊ ಅಂತ ಒಂದು ವಿದ್ಯುತ್ತನ್ನು ತಯಾರಿಸಲಿಕ್ಕೂ ಕೂಡ ನಾವು ಕಲ್ಲಿದ್ದಲನ್ನ ಬಳಸ್ತಾ ಇದ್ದೇವೆ. ಅದೇ ರೀತಿ ಹಿಂದಿನ ಒಂದು ಕಾಲದಲ್ಲಿ ಕಲ್ಲಿದ್ದಲನ್ನ ಈ ಟ್ರೈನ್ಗಳ ಒಂದು ಉಗಿ ಬಂಡಿ ಅಂತ ಹೇಳ್ತೇವೆ, ಉಗಿ ಬಂಡಿಗಳ ಸಂಚಾರಗಳಲ್ಲೂ ಕೂಡ ಬಳಸ್ತಾ ಇದ್ದೀವಿ. ಬಟ್ ಈಗ ಡೀಸೆಲ್ ಅಥವಾ ಎಲೆಕ್ಟ್ರಿಸಿಟಿಗಳನ್ನ ಬಳಸ್ತಾ ಇದ್ದೀವಿ. ಸೊ ಇಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇಂಧನ ಅಂದ್ರೆ ಕಲ್ಲಿದ್ದಲು ಮತ್ತೆ ಪೆಟ್ರೋಲಿಯಂ. ಹಾಗಾದ್ರೆ ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ನಮಗೆ ಎಲ್ಲಿಂದ ಸಿಗುತ್ತೆ, ಇವು ಭೂಮಿಯಲ್ಲಿ ಎಲ್ಲಿಂದ ಬಂದವು ಅನ್ನೋದನ್ನ ತಿಳ್ಕೊಳ್ಬೇಕಂದ್ರೆ ತಾವೆಲ್ಲ ಈ ಪಾಠವನ್ನ ಅಧ್ಯಯನ ಮಾಡಬೇಕಾಗತ್ತೆ. ಬನ್ನಿ ಈ ಪಾಠವನ್ನ ಅಧ್ಯಯನ ಮಾಡೋಣ. ಸೊ ಈ ಕಲ್ಲಿದ್ದಲು ಮತ್ತೆ ಪೆಟ್ರೋಲಿಯಂ ಅನ್ನ ನಾವೇನ್ ಹೇಳ್ತೇವೆ, ಪಳೆಯುಳಿಕೆ ಇಂಧನಗಳು ಅಂತ ಹೇಳ್ತೇವೆ. ಅಲ್ಲದೆ ಇವು ನಿಸರ್ಗದಲ್ಲಿ ಸಿಗುವುದರಿಂದ ಇವುಗಳನ್ನ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕೂಡ ಹೇಳ್ತೇವೆ. ಇನ್ನು ತಮ್ಗೆ ಗೊತ್ತಿರುವ ಹಾಗೆ ನಾವು ನೈಸರ್ಗಿಕ ಸಂಪನ್ಮೂಲವನ್ನ 2 ರೀತಿಯಲ್ಲಿ ವಿಂಗಡಣೆ ಮಾಡಿದ್ದೇವೆ. ಒಂದು ಬರಿದಾಗುವಂಥದ್ದು ಅಂದ್ರೆ ಮುಗಿದು ಹೋಗುವಂಥದ್ದು ಸಂಪನ್ಮೂಲ, ಇನ್ನೊಂದು ಬರಿದಾಗದ ಸಂಪನ್ಮೂಲ. ಅದು ಎಷ್ಟೇ ಬಳಕೆ ಮಾಡಿದ್ರೂ ಮುಗಿದು ಹೋಗುವುದಿಲ್ಲ ಅಥವಾ ಖಾಲಿ ಆಗುವುದಿಲ್ಲ. ಉದಾಹರಣೆಗೆ ಗಾಳಿ, ನೀರು, ಇವು ಬರಿದಾಗದ ಸಂಪನ್ಮೂಲ. ಬಟ್ ಪಳೆಯುಳಿಕೆ ಇಂಧನಗಳು ಏನಿದೆ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, ಇವು ಬರಿದಾಗುವ ಸಂಪನ್ಮೂಲಗಳಲ್ಲಿ ಬರುವಂಥದ್ದು. ಸೊ ಅದರಿಂದ ನಾವು ಯಾವತ್ತು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅನ್ನ ಇತಿಮಿತಿಯಾಗಿ ಎಲ್ಲಿ ಬೇಕು ಅಲ್ಲಷ್ಟೇ ಬಳಕೆ ಮಾಡಬೇಕು. ಇಲ್ಲಾಂದ್ರೆ ಅದು ಏನಾಗುತ್ತೆ, ಖಾಲಿ ಆಗತ್ತೆ. ಓಕೆ, ಸೊ ಮೊದಲಿಗೆ ಕಲ್ಲಿದ್ದಲಿನ ಬಗ್ಗೆ ಅಧ್ಯಯನ ಮಾಡೋಣ. ಕಲ್ಲಿದ್ದಲು ಬಹುಶಃ ತಮ್ಮಲ್ಲಿ ಬಹಳಷ್ಟು ಮಂದಿ ಆ ಕಲ್ಲಿದ್ದಲನ್ನ ನೋಡಿರ್ಬೇಕು. ಕಲ್ಲಿದ್ದಲು ಹೇಗಿರ್ತದೆ ಅಂದ್ರೆ ಒಂದು ಕಪ್ಪು ಬಣ್ಣದ ವಸ್ತು. ಅದೊಂದು ಕಪ್ಪು ಬಣ್ಣದ ವಸ್ತು, ಇದ್ದಿಲಿನ ತರ ಇರ್ತದೆ. ಕಲ್ಲಿನಷ್ಟು ಗಟ್ಟಿ ಇರುವುದರಿಂದ ಅದನ್ನ ಕಲ್ಲಿದ್ದಲು ಅಂತ ಕರೀತೇವೆ. ಈ ಕಲ್ಲಿದ್ದಲು ಭೂಮಿಯ ಒಳಗಡೆ ನಮಗೆ ಸಿಗತ್ತೆ ಅಥವಾ ಭೂಮಿಯ ಆಳದಲ್ಲಿ ಅದು ಸಿಗತ್ತೆ. ಅದನ್ನ ಗಣಿಗಾರಿಕೆ ಮಾಡಿ ನಾವು ತೆಗಿಬೇಕಾಗತ್ತೆ. ಹಾಗಾದ್ರೆ ಈ ಭೂಮಿಯ ಒಳಗಡೆ ಆ ಕಲ್ಲಿದ್ದಲಿನ ಒಂದು ಸಂಗ್ರಹ ಅಥವಾ ಶೇಖರಣೆ ಯಾವ ರೀತಿ ಆಗಿರಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ, ಒಂದಲ್ಲ ಎರಡಲ್ಲ ಸಾವಿರಾರಲ್ಲ 300 ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಮೇಲೆ ದಟ್ಟವಾದಂತಹ ಅರಣ್ಯ ಇತ್ತು. ಇದು ಭೂಮಿಯ ಮೇಲ್ಪದರ ಅಂತ ಇಟ್ಕೊಂಡ್ರೆ ಇದ್ರ ಮೇಲೆ ಏನಿತ್ತು, ದಟ್ಟವಾದಂತಹ ಅರಣ್ಯಗಳು ಇತ್ತು. ಅಂದ್ರೆ ಸಸ್ಯಗಳ ಸಂಖ್ಯೆ ಹೆಚ್ಚಾಗಿತ್ತು. ಅದರಲ್ಲೂ ಕೂಡ ಈ ಜಡಿ ಸಸ್ಯಗಳು ಅಂತ ಏನ್ ಹೇಳ್ತೇವೆ ಅಥವಾ ಪುಚ್ಚ ಸಸ್ಯಗಳು ಅಂತ ಹೇಳ್ತೇವೆ, ಆ ಸಸ್ಯಗಳ ಒಂದು ಸಸ್ಯವರ್ಗ ಭೂಮಿ ಮೇಲೆ ಹೇರಳವಾಗಿತ್ತು. ಯಾವಾಗ ಹೇಳಿ, 300 ಮಿಲಿಯನ್ ವರ್ಷಗಳ ಹಿಂದೆ. ನಂತರದಲ್ಲಿ ಏನಾಯ್ತು, ಕೆಲವೊಂದು ಪ್ರಕೃತಿ ವಿಕೋಪಕ್ಕೆ ಗುರಿಯಾಗಿ, ಉದಾಹರಣೆಗೆ ಭೂಕಂಪ ಇರ್ಬೋದು ಅಥವಾ ಪ್ರವಾಹ ಇರ್ಬೋದು, ಇನ್ಯಾವುದಾದ್ರೂ ಪ್ರಕೃತಿ ವಿಕೋಪಕ್ಕೆ ಈ ಭೂಮಿಯ ಮೇಲೆ ಬೆಳೆದಂತಹ ಸಸ್ಯಗಳೆಲ್ಲ ಏನಾದ್ರು ಭೂಮಿಯ ಪದರಿನ ಕೆಳಗಡೆ ಅಥವಾ ಭೂಪದರಿನ ಕೆಳಗಡೆ ಹುಗಿತಾ ಹೋದು. ಕಾರಣ ಪ್ರಕೃತಿ ವಿಕೋಪಗಳು. ಸೊ ಇವು ಯಾವ ರೀತಿ ಭೂಮಿಯ ಒಂದು ಪದರಿನ ಕೆಳಗಡೆ ಹುಗಿತಾ ಹೋದು, ಅವಾಗ ಭೂಮಿಯ ಮೇಲ್ಗಡೆ ಭೂಪದರುಗಳಿನ ಒತ್ತಡ ಹೆಚ್ಚಾಯಿತು. ಸಸ್ಯಗಳ ದೇಹ ಮಣ್ಣಿನಲ್ಲಿ ಹುದುಕ್ತಾ ಹೋದಾಗ ಮೇಲ್ಗಡೆಯಿಂದ ಏನಾಗುತ್ತೆ, ಒತ್ತಡ ಹೆಚ್ಚಾಗುತ್ತೆ. ಇಲ್ಲಿ 2 ತರಹದ ಒತ್ತಡ ಕ್ರಿಯೇಟ್ ಆಗುತ್ತೆ. ಒಂದು ಮೇಲ್ಗಡೆಯಿಂದ
ಭೂಮಿಯ ಪದರುಗಳ ಒಂದು ಒತ್ತಡ. ಇನ್ನೊಂದು ಒತ್ತಡ ಅಂದ್ರೆ ಇಲ್ಲಿ ಗುರುತ್ವಾಕರ್ಷಣೆ ಬಲ ಕೂಡ ಏನ್ ಮಾಡ್ತಾ ಇರ್ತದೆ, ತನ್ನ ಕಡೆ ಸೆಳಿತಾ ಇರ್ತದೆ. ಆ ಒಂದು ಒತ್ತಡ ಕೂಡ ಅಲ್ಲಿ ಏನಾಗ್ತದೆ, ಆ ಒಂದು ಪ್ರೆಷರ್ ಅಲ್ಲಿ ಎಕ್ಸರ್ಟ್ ಆಗ್ತಾ ಇರ್ತದೆ, ಒತ್ತಡ ಹೇರ್ತಾ ಇರ್ತದೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಇಲ್ಲಿ ಸತ್ತ ಸಸ್ಯಗಳ ದೇಹದ ಭಾಗ ಅದು ಹೆಚ್ಚು ಕಾರ್ಬನ್ ಅಂಶವನ್ನು ಹೊಂದಿರ್ತದೆ. ಅಂತ ಸಸ್ಯ ದೇಹದ ಭಾಗ ಏನಾಗತ್ತೆ, ಒತ್ತಡಕ್ಕೆ ಸಿಲುಕಿ ಜೊತೆಗೆ ಅಲ್ಲಿ ತಾಪ ಕೂಡ ಹೆಚ್ಚಿರುತ್ತೆ ಅಥವಾ ಉಷ್ಣತೆ ಕೂಡ ಹೆಚ್ಚಿರುತ್ತೆ. ಈ ಎರಡೂ ಅಂಶಗಳ ಮಧ್ಯೆ ಸಿಲುಕಿ ಇಂಥ ಒಂದು ಸತ್ತಂತಹ ಸಸ್ಯಗಳ ದೇಹದ ಭಾಗ ಕಾರ್ಬನೀಕರಣ ಅನ್ನುವಂಥ ಕ್ರಿಯೆಗೆ ಒಳಪಟ್ಟು ಅಲ್ಲಿ ಏನು ಉಂಟಾಗ್ತದೆ, ಕಲ್ಲಿದ್ದಲು ಉಂಟಾಗ್ತದೆ. ಸೊ ಅಲ್ಲಿ ಉಂಟಾಗಿರುವಂತಹ ಕಲ್ಲಿದ್ದಲನ್ನ ನಾವು ಪೀಟ್ ಅಂತ ಕರಿತೀವಿ. ಆ ಕಲ್ಲಿದ್ದಲಿನ ಹೆಸರು ಪೀಟ್ ಅಂತ. ಸೊ ಅದು ಮತ್ತೆ ಏನಾಗ್ತದೆ, ಕೆಳಗಿನ ಪದರುಗಳಿಗೆ ವರ್ಗಾವಣೆ ಆದಾಗ ಅಂದ್ರೆ ಮೇಲ್ಗಡೆ ಮಣ್ಣಿನ ಒಂದು ಪದರುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದಾಗ ಅದೇ ಪೀಟ್ ಅಂದಿರುವಂತಹ ಕಲ್ಲಿದ್ದಲು ಏನಾಗ್ತಾ ಇರ್ತದೆ, ಮತ್ತೆ ಬೇರೆ ರೀತಿಯ ಕಲ್ಲಿದ್ದಲುಗಳಾಗಿ ಮಾರ್ಪಾಡಾಗತ್ತೆ. ಅದನ್ನ ಲಿಗ್ನೈಟ್ ಅಂತ ಹೇಳ್ತೇವೆ. ಅದೇ ಇನ್ನು ನಾವು ಕೆಳಭಾಗದಲ್ಲಿ ಹೋದಾಗ ಅಥವಾ ಆ ಒಂದು ಅವಶೇಷಗಳು ಮತ್ತೆ ಒತ್ತಡಕ್ಕೆ ಸಿಲುಕಿದಾಗ ಅಥವಾ ಹೆಚ್ಚಿನ ಒಂದು ತಾಪಕ್ಕೆ ಸಿಲುಕಿದಾಗ ಅಲ್ಲೂ ಕೂಡ ಕಲ್ಲಿದ್ದಲು ಉಂಟಾಗ್ತಾ ಇರ್ತದೆ. ಆ ಕಲ್ಲಿದ್ದಲನ್ನು ನಾವು ಬಿಟುಮಿನಸ್ ಅಂತ ಹೇಳ್ತೇವೆ. ಮತ್ತೆ ಕೆಳಗಿನ ಪದರುಗಳಿಗೆ ಆ ಒಂದು ಕಲ್ಲಿದ್ದಲುಗಳು ಸಿಲುಕಿದಾಗ ಅಥವಾ ಅಲ್ಲಿ ಉಂಟಾದಂತ ಒಂದು ಕಲ್ಲಿದ್ದಲನ್ನು ನಾವು ಅಂಥ್ರಸೈಟ್ ಅಂತ ಹೇಳ್ತೇವೆ. ಅಂಥ್ರಸೈಟ್. ಸೊ ಈ ರೀತಿ 4 ಮುಖ್ಯವಾದಂತಹ ಕಲ್ಲಿದ್ದಲುಗಳನ್ನ ನಾವು ಗುರುತಿಸಬಹುದು: ಪೀಟ್, ಲಿಗ್ನೈಟ್, ಬಿಟುಮಿನಸ್ ಮತ್ತೆ ಅಂಥ್ರಸೈಟ್. ಸೊ ಇವುಗಳ ಮುಖ್ಯ ವ್ಯತ್ಯಾಸ ಏನಂದ್ರೆ, ಈ ಲಿಗ್ನೈಟ್ ಅನ್ನುವಂಥ ಒಂದು ಕಲ್ಲಿದ್ದಲನ್ನು ನೋಡಿದಾಗ ಅದರಲ್ಲಿ ಕಾರ್ಬನ್ ಅಂಶ ಕಡಿಮೆ ಆಗಿರ್ತದೆ. ಅಂದರೆ ಸುಮಾರು 35% ಅದರಲ್ಲಿ ಏನಾಗಿರ್ತದೆ, ಕಾರ್ಬನ್ ಇರುವಂಥದ್ದು. ಇನ್ನು ಬಿಟುಮಿನಸ್ ಅನ್ನ ನೋಡಿದಾಗ ಅಲ್ಲಿಯೂ ಕೂಡ ಕಾರ್ಬನ್ ಕ್ವಾಂಟಿಟಿ ಕಡಿಮೆ ಇರುತ್ತೆ. ಬಟ್ ಓಕೆ ಅಂದ್ರೆ ಸುಮಾರು ಅಲ್ಲಿ 60 to 65% ಏನಾಗಿರ್ತದೆ, ಕಾರ್ಬನ್ ಅಂಶವನ್ನು ನಾವು ಕಾಣಬಹುದು. ಇನ್ನು ಅಂಥ್ರಸೈಟ್ ಒಳ್ಳೆ ಉತ್ತಮ ಗುಣಮಟ್ಟದ ಕಲ್ಲಿದ್ದಲು ಅಂತ ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಕಲ್ಲಿದ್ದಲಿನಲ್ಲಿ ಇರುವಂತಹ ಕಾರ್ಬನ್ ಪ್ರಮಾಣ ಸುಮಾರು 90%. ಸೊ ಕಾರ್ಬನ್ ಪ್ರಮಾಣ ಹೇಗೆ ಹೆಚ್ಚಿರುತ್ತೋ ಅದರಿಂದ ಸಿಗುವಂತಹ ಉಷ್ಣತೆ ಕೂಡ ಅಲ್ಲಿ ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ಸೊ ಈ ರೀತಿ ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ ಈ ಕೆಲವೊಂದು ಘಟನೆಗಳಿಂದ ಅಥವಾ ಇಂಥ ಒಂದು ಸನ್ನಿವೇಶಗಳಿಂದ ಭೂಮಿಯ ಮೇಲಿರುವಂತಹ ಸಸ್ಯಗಳು ಏನಾಗಿದೆ, ಕಾರ್ಬನೀಕರಣ ಅನ್ನುವಂತಹ ಒಂದು ಕ್ರಿಯೆಯ ಮೂಲಕ ಕಲ್ಲಿದ್ದಲಾಗಿ ಮಾರ್ಪಾಡಾಗಿದೆ. ಇವುಗಳನ್ನ ಪಳೆಯುಳಿಕೆ ಇಂಧನಗಳು ಅಂತ ಕೂಡ ಕರಿತೇವೆ. ಯಾಕಂದ್ರೆ ಅವು ಸಸ್ಯಗಳ ಉಳಿಕೆಗಳು ಅಥವಾ ಸಸ್ಯಗಳ ಉಳಿದಂತಹ ಭಾಗಗಳು, ಅದರಿಂದ ಪಳೆಯುಳಿಕೆ ಇಂಧನ ಅಂತ ಕೂಡ ಕರಿತೇವೆ. ಇನ್ನು ಇಂಥ ಕಲ್ಲಿದ್ದಲನ್ನ ಏನ್ ಮಾಡ್ತೇವೆ, ಗಣಿಗಾರಿಕೆಯನ್ನ ಮಾಡಿ, ಅಂದ್ರೆ ಆ ಕಲ್ಲಿದ್ದಲು ಹೊರಗಡೆ ತೆಗಿಬೇಕಂದ್ರೆ ನಮ್ಗೆ ಭೂಮಿಯನ್ನ ಏನ್ ಮಾಡ್ಬೇಕಾಗ್ತದೆ, ಆಳವಾಗಿ ತೋಡ್ಬೇಕಾಗತ್ತೆ. ಸೊ ಅದನ್ನೇ ಗಣಿಗಾರಿಕೆ ಅಂತ ಹೇಳ್ತೇವೆ. ಸೊ ಗಣಿಗಾರಿಕೆ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದು. ಭೂಮಿಯನ್ನ ಆಳವಾಗಿ ಹೊರಿತಾ ಹೋಗಿ ಅಲ್ಲಿ ಏನ್ ಮಾಡ್ತೇವೆ, ಎಲ್ಲಿ ಕಲ್ಲಿದ್ದಲಿನ ನಿಕ್ಷೇಪ ಇದೆಯೋ ಅಲ್ಲಿಂದ ಕಲ್ಲಿದ್ದಲನ್ನ ಹೊರಗಡೆ ತೆಗೆಯುವಂಥದ್ದು. ಸೊ ಕಲ್ಲಿದ್ದಲನ್ನ ಹೊರಗಡೆ ತೆಗೆದಾಗ ಅವುಗಳನ್ನ ಸಂಸ್ಕರಣಾ ಘಟಕಗಳಲ್ಲಿ ಏನ್ ಮಾಡ್ತೇವೆ, 3 ಮುಖ್ಯ ಕಲ್ಲಿದ್ದಲಿನ ಉತ್ಪನ್ನಗಳನ್ನ ನಾವು ಅಲ್ಲಿ ಪಡಿತೇವೆ. ಆ 3 ಮುಖ್ಯ ಕಲ್ಲಿದ್ದಲಿನ ಉತ್ಪನ್ನಗಳು ಯಾವುದು? ಸೊ ಒಂದನೇದಾಗಿ ಕೋಕ್ ಅನ್ನುವಂಥದ್ದು. ಸೊ ಎರಡನೇದಾಗಿ ಕಲ್ಲಿದ್ದಲು ಡಾಂಬರ್ ಅಂತ ಕರಿತೇವೆ. ಮೂರನೇದಾಗಿ ಕಲ್ಲಿದ್ದಲು ಅನಿಲ. ಸೊ ಇಲ್ಲಿ ಇನ್ನೊಂದು ಮುಖ್ಯ ವಿಚಾರ ಏನಂದ್ರೆ, ಕೋಕ್ ಅನ್ನೋದು ಒಂದು ಘನರೂಪದ ವಸ್ತು, ಘನರೂಪದಲ್ಲಿರುತ್ತೆ. ಕಲ್ಲಿದ್ದಲು ಡಾಂಬರ್ ಸ್ವಲ್ಪ ದ್ರವ ರೂಪದಲ್ಲಿ ಇರುವಂಥದ್ದು, ಗಟ್ಟಿಯಾದಂತಹ ದ್ರವ ಅಥವಾ ಅರೆ ದ್ರವ ಅಂತ ಹೇಳ್ಬಹುದು. ನಂತರ ಕಲ್ಲಿದ್ದಲು ಅನಿಲ, ಹೆಸರೇ ಹೇಳುವಂಗೆ ಅನಿಲ ರೂಪದಲ್ಲಿ ಇರುವಂಥದ್ದು. ಅಂದ್ರೆ ಕಲ್ಲಿದ್ದಲನ್ನ ನಾವು ಗಣಿಗಾರಿಕೆ ಮಾಡಿ ಹೊರಗಡೆ ತೆಗೆದು ಘನ, ದ್ರವ, ಅನಿಲ 3 ರೀತಿಯಲ್ಲಿ ಆ ಉತ್ಪನ್ನಗಳನ್ನ ಸಪರೇಟ್ ಮಾಡ್ತೀವಿ. ಇನ್ನು ಕೋಕ್ ಹೇಗಿರ್ತದೆ?
ಕೋಕ್ ಅಂದ್ರೆ ಅದು ಕೂಡ ಕಪ್ಪು ಬಣ್ಣದ ಒಂದು ಗಟ್ಟಿಯಾಗಿರುವಂತಹ ಒಂದು ಇದ್ದಿಲಿನ ರೂಪದ ವಸ್ತು, ಆದರೆ ಅದು ರಂಧ್ರಯುಕ್ತ ಆಗಿರ್ತದೆ. ನಂತರ ಈ ಒಂದು ಕೋಕ್ ಅನ್ನು ನಾವು ಎಲ್ಲಿ ಬಳಸ್ತೀವಿ ಅಂದ್ರೆ ಕೈಗಾರಿಕೆಗಳಲ್ಲಿ ಉಷ್ಣವನ್ನ ಪಡಿಲಿಕ್ಕೆ ಅಥವಾ ಉಷ್ಣ ಉತ್ಪತ್ತಿಗಾಗಿ ಈ ಕೋಕ್ ಅನ್ನ ಬಳಸ್ತೀವಿ, ಅಥವಾ ಕೋಕ್ ಅನ್ನ ಅಪಕರ್ಷಣಕಾರಿಯಾಗಿಯೂ ಕೂಡ ಬಳಸ್ತೀವಿ. ಮತ್ತೆ ಈ ಲೋಹೋದ್ಧರಣದ ಒಂದು ಘಟಕಗಳಲ್ಲಿ, ಉದಾಹರಣೆಗೆ ಕಬ್ಬಿಣ ಅಥವಾ ಉಕ್ಕಿನ ಒಂದು ಉದ್ಧರಣ ಅಥವಾ ಉಕ್ಕನ್ನು ಪಡಿಲಿಕ್ಕೆ ಅಲ್ಲಿ ಅಧಿಕ ಪ್ರಮಾಣದ ಉಷ್ಣತೆ ಬೇಕಾಗಿರ್ತದೆ. ಅಲ್ಲಿ ನಾವೇನ್ ಮಾಡ್ತೇವೆ, ಕೋಕ್ ಅನ್ನ ಇಂಧನವಾಗಿ ಬಳಸ್ತೇವೆ. ಇನ್ನು ಈ ಒಂದು ಕೋಕ್ ಏನಿದೆಯಲ್ಲ ಅದು ಕಾರ್ಬನ್ ನ ಒಂದು ಶುದ್ಧ ರೂಪ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಬರುವಂತದ್ದು ಕಲ್ಲಿದ್ದಲು ಡಾಂಬರ್. ಕಲ್ಲಿದ್ದಲು ಡಾಂಬರ್ ಇದು ಒಂದು ರೀತಿಯ ಘಾಟು ಅಹಿತಕರವಾದಂತ ವಾಸನೆಯನ್ನ ಹೊಂದಿರುವಂತದ್ದು. ದ್ರವ ರೂಪದಲ್ಲಿ ಇರ್ತದೆ. ಡಾಂಬರ್ ಸಾಮಾನ್ಯವಾಗಿ ತಾವು ನೋಡಿರಬಹುದು, ರಸ್ತೆಗೆ ಬಳಸುವಂತಹ ಡಾಂಬರ್ ಅದೇ ರೀತಿ ಗಟ್ಟಿಯಾದಂತಹ ದ್ರವ ರೂಪದ ವಸ್ತು. ಇಲ್ಲಿ ತಾವು ಅದನ್ನ ನೋಡಬಹುದು. ನಂತರ ಈ ಒಂದು ಡಾಂಬರ್ ಇದರಲ್ಲಿ ಸುಮಾರು, ಅಥವಾ ಕಲ್ಲಿದ್ದಲು ಡಾಂಬರ್ ಇದರಲ್ಲಿ ಸುಮಾರು 200 ಸಂಯುಕ್ತಗಳು ಕೂಡಿರ್ತದೆ. 200 ಪ್ರಕಾರದ ಸಂಯುಕ್ತಗಳು ಇದರಲ್ಲಿ ಕೂಡಿರ್ತದೆ. ಮುಂದಿನ ಒಂದು ವಿಧಾನದಿಂದ ಅವೇನ್ ಮಾಡ್ತಾರೆ, ಬೇರೆ ಬೇರೆ ಸಂಯುಕ್ತಗಳನ್ನ ಬೇರ್ಪಡಿಸಿ ಅವುಗಳ ಉಪಯೋಗವನ್ನು ನಾವು ಪಡಿತೇವೆ. ಅವುಗಳ ಉಪಯೋಗ ಅಂದ್ರೆ ಅವುಗಳನ್ನ ಸುವಾಸಿಕ ಒಂದು ದ್ರವಗಳಲ್ಲಿ ಕೂಡ ಈ ಒಂದು ಕಲ್ಲಿದ್ದಲ ಡಾಂಬರ್ನ ಒಂದು ಸಂಯುಕ್ತ ಅಥವಾ ವಸ್ತುಗಳನ್ನ ಬಳಸ್ತೇವೆ. ನಂತರ ಈ ಒಂದು ಔಷಧಗಳ ತಯಾರಿಕೆಯಲ್ಲೂ ಕೂಡ ಬಳಸ್ತೇವೆ. ಔಷಧ ಅಂದ್ರೆ ಮುಲಾಮುಗಳ ಒಂದು ತಯಾರಿಕೆಯಲ್ಲೂ ಕೂಡ ಅದನ್ನ ಬಳಸ್ತೇವೆ. ಜೊತೆಗೆ ಮನೆಯಲ್ಲಿ ತಾವು ಡಾಂಬರ್ ಗುಳಿಗೆಯನ್ನ ಬಳಸ್ತಿರ್ಬೋದು. ಈ ಒಂದು ಜಿರ್ಲೆ ಅಥವಾ ಇನ್ಯಾವುದಾದರೂ ಕೀಟಗಳನ್ನ ದೂರ ಇಡ್ಲಿಕ್ಕೆ ಡಾಂಬರ್ ಗುಳಿಗೆಯನ್ನ ಏನ್ ಬಳಸ್ತಾ ಇದ್ದೀರಿ, ಆ ಡಾಂಬರ್ ಗುಳಿಗೆ ಕೂಡ ಕಲ್ಲಿದ್ದಲು ಡಾಂಬರ್ ಅನ್ನುವಂತ ಒಂದು ಉತ್ಪನ್ನದಿಂದ ತಯಾರಿಸಿರುವಂತದ್ದು. ನಂತರ ಬಣ್ಣಗಳ ತಯಾರಿಕೆಯಲ್ಲೂ ಅಥವಾ ಬಣ್ಣಗಳ ಒಂದು ತಯಾರಿಕೆ ಏನಿದೆಯಲ್ಲ ಅದು ಕೂಡ ಕಲ್ಲಿದ್ದಲಿನ ಡಾಂಬರ್ ಇವುಗಳಿಂದ ತಯಾರಿಸಲಾಗಿರುವಂತಹ ಒಂದು ಉತ್ಪನ್ನ, ರಂಗುಗಳು ಅಂತ ಹೇಳ್ತೇವೆ. ಜೊತೆಗೆ ಈ ಒಂದು ವಾರ್ನಿಷ್ಗಳಲ್ಲಿ ಕೆಲವೊಮ್ಮೆ ಏನ್ ಮಾಡ್ತೇವೆ, ಕಬ್ಬಿಣದಂತಹ ವಸ್ತುಗಳಿಗೆ ಜಗ್ಗು ಹಿಡಿಬಾರ್ದಂತ, ತುಕ್ಕು ಹಿಡಿಬಾರ್ದಂತ ಅದರ ಮೇಲ್ಗಡೆ ಏನ್ ಮಾಡ್ತೇವೆ, ವಾರ್ನಿಷ್ಗಳನ್ನ ಹಚ್ತೇವೆ ಅಥವಾ ಕಟ್ಟಿಗೆಯ ಮೇಲೆ ವಾರ್ನಿಷ್ ಅನ್ನು ಹಚ್ತೇವೆ. ಅವೆಲ್ಲ ಉತ್ಪನ್ನಗಳು ಏನಿದೆಯಲ್ಲ ಅವು ಕಲ್ಲಿದ್ದಲಿನ ಡಾಂಬರ್ಗಳಿಂದ ಪಡೆದಂತಹ ಉತ್ಪನ್ನಗಳು. ಸೊ ಇದು ಕಲ್ಲಿದ್ದಲಿನ ಡಾಂಬರ್ನ ಒಂದು ಪ್ರಾಮುಖ್ಯತೆ ಅಂತ ಹೇಳ್ಬೋದು. ನಂತರ ಏನಿದೆಯಲ್ಲ ಕಲ್ಲಿದ್ದಲು ಅನಿಲ ಏನಿದೆ ಅದು ಅನಿಲ ರೂಪದಲ್ಲಿ ಇರುವಂತದ್ದು. ಇದನ್ನ ಉಷ್ಣತೆಯ ಸಲುವಾಗಿ ಕೈಗಾರಿಕೆಗಳಲ್ಲಿ ಬಳಸ್ತೇವೆ. ಇದು ಹೆಚ್ಚು ಉಷ್ಣತೆಯನ್ನು ಬಿಡುಗಡೆ ಮಾಡ್ತದೆ. ಯಾವ ಕೈಗಾರಿಕೆ ನಮಗೆ ಹೆಚ್ಚು ಉಷ್ಣತೆಯನ್ನು ಬೇಕಾಗಿರ್ತಲ್ಲ, ಈಗಾಗಲೇ ಹೇಳ್ದಂಗೆ ಲೋಹೋದ್ಧರಣದ ಕೈಗಾರಿಕೆ ಇರ್ಬೋದು, ಅಥವಾ ಮತ್ತೆ ಈ ವಿದ್ಯುತ್ ತಯಾರಿಸುವಂತ ಒಂದು ಉಷ್ಣ ಸ್ಥಾವರಗಳು ಇರ್ಬೋದು, ಅಲ್ಲಿ ಈ ಒಂದು ಕಲ್ಲಿದ್ದಲಿನ ಅನಿಲವನ್ನ ಬಳಸ್ತೇವೆ. ಸೊ ಇದಿಷ್ಟು ಕಲ್ಲಿದ್ದಲಿನ ಮುಖ್ಯ ಉತ್ಪನ್ನ ಆಯಿತು. ಕೋಕ್, ಕಲ್ಲಿದ್ದಲು ಡಾಂಬರ್ ಅಥವಾ ಕಲ್ಲಿದ್ದಲು ಅನಿಲ, ಅವುಗಳ ಪ್ರಾಮುಖ್ಯತೆ ಆಯಿತು. ಇನ್ನು ಅಧ್ಯಯನ ಮಾಡುವಂತ ವಿಷಯ ಏನಂದ್ರೆ ಅದು ಪೆಟ್ರೋಲಿಯಂ ಕುರಿತು ಅಧ್ಯಯನ ಮಾಡೋಣ. ಪೆಟ್ರೋಲಿಯಂ ಅನ್ನುವಂಥದ್ದು 2 ಪದಗಳಿಂದ ಆಗಿದೆ. ಒಂದು ಪೆಟ್ರಾ ಪ್ಲಸ್ ಓಲಿಯಂ ಅಂತ. ಪೆಟ್ರಾ ಅಂದ್ರೆ ರಾಕ್ ಅಂತ, ರಾಕ್. ಸೊ ಪೆಟ್ರಾ ಅನ್ನುವಂಥ ಪದದ ಅರ್ಥ ರಾಕ್ ಅಂತ. ನೆಕ್ಸ್ಟ್ ಓಲಿಯಂ ಅಂತ ಬರುತ್ತೆ. ಪೆಟ್ರಾ ಓಲಿಯಂ ಅಂದ್ರೆ ಆಯಿಲ್ ಅಂತ. ಓಲಿಯಂ ಅಂದ್ರೆ ಆಯಿಲ್ ಅಂತ. ಸೊ ರಾಕ್ ಆಯಿಲ್, ಪೆಟ್ರೋಲಿಯಂ ಅನ್ನುವಂಥದ್ದು. ಕೆಲವೊಂದು ಹಳ್ಳಿಗಳಲ್ಲಿ ನೀವು ಕೇಳಿರ್ಬೇಕು, ಈ ಸೀಮೆ ಎಣ್ಣೆಗೆ ರಾಕೆಲ್ ಅಂತ ಕರೀತಾರೆ. ಯಾಕೆ ಆ ರೀತಿ ಹೆಸರು ಬಂತಂದ್ರೆ ಅದು ರಾಕ್ ಆಯಿಲ್ ಅಂತ, ಪೆಟ್ರೋಲಿಯಂ ಅನ್ನುವಂಥದ್ದು. ಇನ್ನು ಈ ಪೆಟ್ರೋಲಿಯಂ ನಮಗೆ ಎಲ್ಲಿಂದ ಸಿಗತ್ತೆ, ಎಲ್ಲಿದೆ ಅನ್ನೋದನ್ನ ಅಧ್ಯಯನ ಮಾಡೋಣ. ಪೆಟ್ರೋಲಿಯಂ ಹೇಗೆ ಭೂಮಿಯ ಕೆಳಗಡೆ ಉಂಟಾಯಿತು ಅನ್ನೋದನ್ನ ತಿಳ್ಕೊಳ್ಳೋಣ. ಪೆಟ್ರೋಲಿಯಂ ಇದು ಏನಾಗಿದೆ, ಸಮುದ್ರದಲ್ಲಿ ವಾಸಿಸುವಂತ ಜೀವಿಗಳಿಂದ ಆಗಿದೆ. ಸೊ ಇಲ್ಲೂ ಕೂಡ ಅನೇಕ ಮಿಲಿಯನ್ ವರ್ಷಗಳ ಹಿಂದೆ, ಅಂದ್ರೆ 300-200 ಮಿಲಿಯನ್ ವರ್ಷಗಳ ಹಿಂದೆ ಸಮುದ್ರದಲ್ಲಿರುವಂತಹ ಜೀವಿಗಳು ಏನು ಸಾವನ್ನಪ್ಪಿದ್ದು, ಸತ್ತಾಗ ಏನಾಗಿತ್ತು. ಉದಾಹರಣೆಗೆ ಇದು ಸಮುದ್ರದ ನೀರು ಇದೆ. ಸೊ ಜೀವಿಗಳು ಸತ್ತಾಗ ಏನಾಗತ್ತೆ, ಅವು ಸಮುದ್ರದ ಆಳದಲ್ಲಿ ಹೋಗುತ್ತೆ. ಸಮುದ್ರದ ಆಳದಲ್ಲಿ ಆ ಜೀವಿಗಳು ಏನಾಗ್ತಾ ಹೋಗ್ತದೆ, ಶೇಖರ ಆಗ್ತಾ ಹೋಗುತ್ತೆ. ಸೊ ಕೆಲವೊಂದು ಸನ್ನಿವೇಶಗಳಲ್ಲಿ ಏನಾಗುತ್ತೆ, ಆ ಜೀವಿಗಳು, ಇವು ಸಮುದ್ರದ ಸತ್ತಂತಹ ಜೀವಿಗಳು ಅಂತ ತಿಳ್ಕೊಳ್ಳೋಣ. ಜೀವಿಗಳು ಮೇಲ್ಗಡೆ ಆ ಸಮುದ್ರದ ತಳಭಾಗದಲ್ಲಿರುವಂತಹ ಮಣ್ಣುಗಳು ಮುಚ್ಚಲ್ಪಟ್ಟಾಗ ಇಲ್ಲೇನಾಗತ್ತೆ,
ಗಾಳಿಯ ಯಾವುದೇ ಒಂದು ಸಂಪರ್ಕ ಇರುವುದಿಲ್ಲ. ಗಾಳಿಯ ಸಂಪರ್ಕ ಇರುವುದಿಲ್ಲ, ಜೊತೆಗೆ ಒತ್ತಡ ಇರುತ್ತೆ ಮತ್ತೆ ತಾಪ ಕೂಡ ಹೆಚ್ಚಾಗಿರುತ್ತೆ. ಸೊ 3 ಕಂಡೀಷನ್ ಇದೆ. ಫಸ್ಟ್ ಒನ್, ಗಾಳಿಯ ಸಂಪರ್ಕ ಇಲ್ಲ. ಸೆಕೆಂಡ್, ತಾಪ ಹೆಚ್ಚಾಗಿದೆ. ಮತ್ತೆ ಮೇಲ್ಗಡೆ ಏನಾಗ್ತಾ ಇದೆ, ಒತ್ತಡ ಹೆಚ್ಚಾಗ್ತಾ ಇದೆ. ಗುರುತ್ವಾಕರ್ಷಣ ಒತ್ತಡ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಸೊ ಈ ರೀತಿ ಆದಾಗ ನಿಧಾನವಾಗಿ ಈ ಸತ್ತಂತಹ ಜೀವಿಗಳು ಏನಾಗ್ತದೆ, ಅವುಗಳಲ್ಲಿರುವಂತಹ ಕಾರ್ಬನ್ ಅಂಶ ಪೆಟ್ರೋಲಿಯಂ ಆಗಿ ಪರಿವರ್ತನೆ ಆಗತ್ತೆ. ಸೊ ಏನಾಗತ್ತೆ, ಕಲ್ಲುಗಳ ಮೇಲೆ ಶೇಖರ ಆಗತ್ತೆ. ಕೆಳಗಡೆ ಯಾವ್ದಾದ್ರು ಒಂದು ಬಂಡೆಗಲ್ಲು ಇದೆ ಅಂತಾದ್ರೆ ಅದನ್ನೇ ಸಂಗ್ರಹ ಅಂತ ಕನ್ಸಿಡರ್ ಮಾಡೋಣ. ಇದ್ರ ಮೇಲ್ಗಡೆ ಆ ಒಂದು ಏನಾಗತ್ತೆ, ಈ ಸತ್ತಂತ ಜೀವಿಗಳಿಂದ ದ್ರವ ರೂಪದ ಪೆಟ್ರೋಲಿಯಂ ಶೇಖರ ಆಗತ್ತೆ. ಇದು ಒಮ್ಮೆಲೆ ಆಗುವಂಥದ್ದಲ್ಲ, ನಿಧಾನಗತಿಯ ಒಂದು ಕ್ರಿಯೆ. ಅದು ಕೂಡ ಅನೇಕ ವರ್ಷಗಳ ಹಿಂದೆ, ಮಿಲಿಯನ್ ವರ್ಷಗಳ ಹಿಂದೆ ಆದಂತ ಒಂದು ಕ್ರಿಯೆ ಅಂತ ಹೇಳಬಹುದು. ನಂತರ ಇಂಥ ಒಂದು ಪೆಟ್ರೋಲಿಯಂ ಅನ್ನ ನಾವೇನ್ ಮಾಡ್ತೇವೆ, ಮೇಲಿಂದ ಕೊಳವೆಯನ್ನ ಹಾಕಿ ಏನ್ ಮಾಡ್ತೇವೆ, ಪ್ರೆಷರ್ ಕ್ರಿಯೇಟ್ ಮಾಡಿ, ಒತ್ತಡವನ್ನ ಕ್ರಿಯೇಟ್ ಮಾಡಿ, ಇನ್ನೊಂದು ಕೊಳವೆಯಿಂದ ಏನ್ ಮಾಡ್ತೇವೆ, ಅದನ್ನ ಹೊರಗಡೆ ತೆಗಿತೇವೆ. ಉದಾಹರಣೆಗೆ ಬಾಂಬೆ ಹಾಯ್ ಅಂತ ಕೇಳಿರ್ಬೋದು, ಪೆಟ್ರೋಲ್ ಶುದ್ಧೀಕರಣ ಘಟಕ. ಸೊ ಅಲ್ಲಿ ಈ ರೀತಿ ಮಾಡುವಂಥದ್ದು, ಪ್ರೆಷರ್ ಹಾಕಿ ಆ ಆಯಿಲ್ ಅನ್ನ ಸಪರೇಟ್ ಮಾಡ್ತೇವೆ. ಇನ್ನು ತಾವು ಕೇಳಬಹುದು, ಇದರಲ್ಲಿ ನೀರು ಮಿಶ್ರಣ ಆಗೋದಿಲ್ವೇ ಅಂತ. ಸೊ ನೀರೇನಾಗತ್ತೆ, ಪೆಟ್ರೋಲಿಯಂಗಿಂತ ಅದು ಸಾಂದ್ರತೆಯಲ್ಲಿ ಹೆಚ್ಚಾಗಿರ್ತದೆ. ಅದರಿಂದ ನೀರು ಕೆಳಭಾಗದಲ್ಲಿ ಇರ್ತದೆ. ನೀರೇನಾಗಿರ್ತದೆ, ಕೆಳಭಾಗದಲ್ಲಿ ಇರ್ತದೆ. ಯಾಕಂದ್ರೆ ಪೆಟ್ರೋಲಿಯಂ ತೈಲಗಿಂತ ಅದುಗಳ ಸಾಂದ್ರತೆ ಏನಾಗಿದೆ, ಹೆಚ್ಚಾಗಿದೆ. ಪೆಟ್ರೋಲಿಯಂನ ಸಾಂದ್ರತೆ ಕಡಿಮೆ ಇರೋದ್ರಿಂದ ಅದು ನೀರಿನ ಮೇಲೆ ಏನಾಗ್ತದೆ, ತೇಲ್ತದೆ. ಅದರಿಂದ ಇಲ್ಲಿ ಯಾವ್ದಾದ್ರು ಕಲ್ಲು ಬಂಡೆಗಳ ಮೇಲೆ ಫಸ್ಟ್ ನೀರು ಸಂಗ್ರಹವಾಗಿರ್ತದೆ, ಅವುಗಳ ಮೇಲೆ ಪೆಟ್ರೋಲಿಯಂ ಸಂಗ್ರಹ ಆಗಿರುವಂತಹದ್ದು. ಇನ್ನು ತಾವು ವಿಚಾರ ಮಾಡಬಹುದು, ಭೂಮಿಯ ಮೇಲೆ ಸುಮಾರು 70% ಅಷ್ಟು ಸಮುದ್ರ ಆವರಿಸಿಕೊಂಡಿದೆ. ಅಂದ್ರೆ ಭೂಮಿ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಏನಿರಬಹುದು, ಪೆಟ್ರೋಲಿಯಂ ಇರಬಹುದು ಅಂತ ತಾವು ವಿಚಾರ ಮಾಡಬಹುದು. ತಮ್ಮ ವಿಚಾರ ಖಂಡಿತ ಸರಿಯಾಗಿದೆ. ಸೊ ಭೂಮಿಯ ಕೆಳಭಾಗದಲ್ಲಿ, ಅಂದ್ರೆ ಸಮುದ್ರ ಎಲ್ಲಿದೆಯಲ್ಲ, ಸಮುದ್ರದ ಕೆಳಭಾಗದಲ್ಲಿ ಏನಾಗಿದೆ, ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲಿಯಂ ಇದೆ. ಆದ್ರೆ ತೊಂದರೆ ಏನಪ್ಪಾ ಅಂದ್ರೆ ಅವುಗಳನ್ನ ಸಂಸ್ಕರಣೆ ಮಾಡೋದು, ಹೊರಗಡೆ ತೆಗೆದು ಸಂಸ್ಕರಣೆ ಮಾಡೋದು ಬಹಳ ಕಷ್ಟ ಆಗಿದೆ. ಅದರಿಂದ ಕೆಲವೇ ಒಂದು ಘಟಕಗಳಲ್ಲಿ ಮಾತ್ರ ಏನ್ ಮಾಡ್ತಾ ಇದ್ದೇವೆ, ಇಂಥ ಪೆಟ್ರೋಲಿಯಂ ತೈಲವನ್ನ ನಾವು ಹೊರಗಡೆ ಸುಲಭವಾಗಿ ತೆಗೆದು ಅದನ್ನ ಬಳಸ್ತಾ ಇದ್ದೇವೆ. ಬಾವಿಗಳನ್ನ ತೋಡುವುದರ ಮೂಲಕ ಕೂಡ ಆ ಒಂದು ಪೆಟ್ರೋಲಿಯಂ ಅನ್ನ ಹೊರಗಡೆ ತೆಗಿತಾ ಇದ್ದೇವೆ. ಸೊ ಪೆಟ್ರೋಲಿಯಂ ಅನ್ನ ಹೊರಗಡೆ ತೆಗೆದಾಗ ಈ ಪೆಟ್ರೋಲಿಯಂನಲ್ಲಿ ಅನೇಕ ಬೇರೆ ಬೇರೆ ದ್ರವಗಳು ಮಿಶ್ರಿತವಾಗಿರ್ತದೆ. ಅದು ಪೆಟ್ರೋಲ್ ಇರಬಹುದು, ಅಥವಾ ಡೀಸೆಲ್ ಇರಬಹುದು, ಅಥವಾ ಸೀಮೆ ಎಣ್ಣೆ ಇರಬಹುದು, ಅಥವಾ ಇಂಧನ ತೈಲ ಆಗಿರಬಹುದು. ಸೊ ಈ ರೀತಿ ಬೇರೆ ಬೇರೆ ಒಂದು ಏನಾಗಿರ್ತದೆ, ದ್ರವ ರೂಪದ ಪೆಟ್ರೋಲಿಯಂ ತೈಲಗಳು ಅದರಲ್ಲಿ ಮಿಶ್ರಣ ಆಗಿರ್ತದೆ. ಅದರಿಂದ ಇದಕ್ಕೆ ಕಚ್ಚಾ ತೈಲ ಅಂತ ಹೇಳ್ತೇವೆ. ಅದನ್ನ ಶುದ್ಧೀಕರಣ ಮಾಡಬೇಕು. ಹೇಗಪ್ಪ ಅವುಗಳನ್ನ ಶುದ್ಧೀಕರಣ ಮಾಡುವುದು? ಸೊ ಆ ಶುದ್ಧೀಕರಣ ಹೇಗೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಆಂಶಿಕ ಆಸವನ ಅಂತ ಹೇಳ್ತೇವೆ. ಆಂಶಿಕ ಆಸವನ. ಸೊ ಆಂಶಿಕ ಆಸವನ ಪದ್ಧತಿಯಿಂದ ಆಂಶಿಕ ಆಸವನ ಸ್ತಂಭಕ್ಕೆ ಈ ಒಂದು ಕಚ್ಚಾ ತೈಲವನ್ನ ಸೇರಿಸಿ ಅವುಗಳ ಈ ಒಂದು ತೈಲದ ಬಾಯ್ಲಿಂಗ್ ಪಾಯಿಂಟ್, ಕುದಿಯುವ ಬಿಂದುವಿನ ಆಧಾರದ ಮೇಲೆ ಅವುಗಳನ್ನ ಬೇರ್ಪಡಿಸ್ತಾರೆ. ಸೊ ಆಂಶಿಕ ಆಸವನ ಸ್ತಂಭವನ್ನ ಇಲ್ಲಿ ನೀವು ತಾವು ಸ್ಕ್ರೀನ್ ಮೇಲೆ ನೋಡಬಹುದು. ಇಲ್ಲಿ ಏನ್ ಮಾಡ್ತಾರೆ, ಬೇರೆ ಬೇರೆ ಒಂದು ಸ್ಟೇಜ್ಗಳಲ್ಲಿ ಉಷ್ಣತೆ ಬೇರೆ ಬೇರೆ ಇರ್ತದೆ. ಸೊ ಉಷ್ಣತೆಗೆ ತಕ್ಕಂತೆ ಅಥವಾ ಅವುಗಳ ಒಂದು ಕುದಿಯುವ ಬಿಂದುವಿಗೆ ತಕ್ಕಂತೆ ಬೇರೆ ಬೇರೆ ತೈಲವನ್ನ ಏನ್ ಮಾಡ್ತೇವೆ, ಆವಿಯ ರೂಪದಲ್ಲಿ, ಅವುಗಳ ಅನಿಲ ರೂಪದಲ್ಲಿ ಸಪರೇಟ್ ಮಾಡಿ ತಂಪುಗೊಳಿಸಿ ಅವುಗಳನ್ನ ಏನ್ ಮಾಡ್ತೇವೆ, ಬೇರ್ಪಡಿಸ್ತೇವೆ. ಸೊ ಇಲ್ಲಿ ಆಂಶಿಕ ಆಸವನ ಪದ್ಧತಿ, ಆ ಒಂದು ಪದ್ಧತಿಯ ಮೂಲಕ ಪೆಟ್ರೋಲಿಯಂ ತೈಲವನ್ನ ಸಪರೇಟ್ ಮಾಡಿ ಶುದ್ಧೀಕರಣ ಮಾಡಲಾಗ್ತದೆ. ಬಹುಶಃ ತಮಗೆ ಕ್ಲಿಯರ್ ಆಗಿದೆ ಯಾವ ರೀತಿ ಪೆಟ್ರೋಲಿಯಂ ತೈಲ ಉತ್ಪಾದನೆ ಆಗಿದೆ. ಸಮುದ್ರದ ಕೆಳಭಾಗದಲ್ಲಿ ಸಮುದ್ರದ ಜೀವಿಗಳು ಸತ್ತಾಗ ನಂತರ ಅವುಗಳನ್ನು ಯಾವ ರೀತಿ ಮೇಲ್ಗಡೆ ತಗೊಳ್ತೇವೆ, ಶುದ್ಧೀಕರಣ ಯಾವ ರೀತಿ ಮಾಡ್ತೇವೆ ಅನ್ನೋದನ್ನ ತಾವು ತಿಳ್ಕೊಂಡಿದ್ದೀವಿ. ಇನ್ನು ಈ ಒಂದು ಪೆಟ್ರೋಲಿಯಂ ತೈಲಗಳು ಏನಿದೆಯಲ್ಲ, ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಇಂಧನ ತೈಲ, ಇತರೆ ವಸ್ತುಗಳು, ಅವುಗಳ ಉಪಯೋಗ ಏನು, ಎಲ್ಲಿ ನಾವು ಯಾವುದನ್ನ ಬಳಸ್ತಾ ಇದ್ದೇವೆ, ಅವುಗಳ ಒಂದು ಕೋಷ್ಟಕವನ್ನ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಸೊ ತಮ್ಮ ಸ್ಕ್ರೀನ್ ಮೇಲೆ ಆ ಒಂದು ಕೋಷ್ಟಕವನ್ನ ತಾವು ನೋಡ್ತಾ ಇದ್ದೀರಾ.
ಸೊ ಬೇರೆ ಬೇರೆ ತೈಲಗಳು ಅವುಗಳ ಉಪಯೋಗಗಳನ್ನ ಹೇಳ್ತಾ ಹೋಗ್ತೀನಿ, ತಾವು ಅದನ್ನ ಫಾಲೋ ಮಾಡ್ತಾ ಬರ್ರಿ. ಸೊ ಫಸ್ಟ್ ನೀವು ಅಲ್ಲಿ ಪೆಟ್ರೋಲಿಯಂನ ಘಟಕ ಮತ್ತು ಉಪಯೋಗಗಳ ಎರಡು ಕಾಲಮ್ ಅನ್ನ ನೋಡ್ತಾ ಇದ್ದೀರಿ. ದ್ರವೀಕೃತ ಪೆಟ್ರೋಲಿಯಂ ಅನಿಲ LPG ಅಂತ ಹೇಳ್ತೇವೆ. ಇದನ್ನು ಎಲ್ಲಿ ಬಳಸ್ತೇವೆ ಅಂದ್ರೆ ಗೃಹ ಬಳಕೆ ಮತ್ತೆ ಕೈಗಾರಿಕಾ ಇಂಧನವಾಗಿ ಬಳಸ್ತೇವೆ. LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೇವೆ. ಮನೆಗಳಲ್ಲಿ ಸಿಲಿಂಡರ್ಗಳ ಮೂಲಕ ಅದನ್ನ ಬಳಸ್ತಾ ಇದ್ದೀರಿ. ನಂತರ ಪೆಟ್ರೋಲ್ ಎಲ್ಲಿ ಬಳಸ್ತೇವೆ ನಮ್ಗೆ ಗೊತ್ತಿದೆ, ವಾಹನಗಳಲ್ಲಿ ಅದನ್ನ ಬಳಸ್ತೇವೆ. ವಾಹನ ಇಂಧನವಾಗಿ, ವೈಮಾನಿಕ ಇಂಧನವಾಗಿ, ವಿಮಾನಗಳಲ್ಲಿ ಶುಷ್ಕ ವಗಿತದ ದ್ರಾವಕವಾಗಿ. ಶುಷ್ಕ ವಗಿತ ಅಂದ್ರೆ ಡ್ರೈ ಕ್ಲೀನಿಂಗ್ಗಳಲ್ಲೂ ಕೂಡ ಈ ಒಂದು ವೈಟ್ ಪೆಟ್ರೋಲ್ ಅನ್ನ ಬಳಸ್ತೇವೆ. ನಂತರ ಸೀಮೆ ಎಣ್ಣೆಯನ್ನ ಮನೆಯಲ್ಲಿ ಬಳಸ್ತಾರೆ. ಒಲೆ ಮತ್ತು ದೀಪಗಳಿಗೆ ಮತ್ತು ಜೆಟ್ ವಿಮಾನಗಳ ಇಂಧನವಾಗಿ ಬಳಸ್ತೇವೆ. ಜೆಟ್ ವಿಮಾನನ ನೀವು ನೋಡ್ತೀರಿ, ಆಕಾಶದಲ್ಲಿ ಹೊಗೆ ಬಿಡ್ತಾ ಇರ್ತದಲ್ಲ, ಅಂತ ವಿಮಾನಗಳಲ್ಲಿ ಈ ಒಂದು ಸೀಮೆ ಎಣ್ಣೆ ಬಳಸ್ತೇವೆ. ಇನ್ನು ಡೀಸೆಲ್ ಅನ್ನ ಭಾರಿ ವಾಹನಗಳಿಗೆ ಮತ್ತು ವಿದ್ಯುತ್ ಜನಕಗಳಿಗೆ ಇಂಧನವಾಗಿ ಬಳಸ್ತೇವೆ. ಭಾರಿ ವಾಹನ ಟ್ರಕ್ ಇರಬಹುದು ಅಥವಾ ಟ್ರೈನ್ ಇರಬಹುದು, ಇವುಗಳಲ್ಲಿ ಇವನ್ 4 ವೀಲರ್ ಕಾರ್ಗಳಲ್ಲೂ ಕೂಡ ಅದನ್ನ ಬಳಸ್ತೇವೆ. ಅಪಘರ್ಷಕ ತೈಲ, ಘರ್ಷಣೆ ನಿವಾರಕ. ಅಪಘರ್ಷಕ ವಾಹನಗಳಲ್ಲಿ ಘರ್ಷಣೆ ಆಗ್ಲಿಕ್ಕೆ ನಾವು ಕೆಲವೊಂದು ಆಯಿಲ್ ಅನ್ನ ಬಳಸ್ತೇವಲ್ಲ, ಅದು ಅಪಘರ್ಷಕ ತೈಲ. ಪ್ಯಾರಾಫಿನ್ ಮೇಣ, ಮುಲಾಮ್ಗಳು, ಬೇಡದ ಬತ್ತಿಗಳು, ವ್ಯಾಸಲಿನ್ಗಳು. ಸೊ ಮುಲಾಮ್ಗಳ ತಯಾರಿಕೆಯಲ್ಲಿ ವ್ಯಾಸಲಿನ್, ಇದರ ಆ ಒಂದು ಮೇಣವನ್ನು ನೀವು ಬಳಸಿರ್ತೀರಿ. ಅವುಗಳ ತಯಾರಿಕೆಯಲ್ಲಿ, ಮೇಣದ ಬತ್ತಿ ತಯಾರಿಕೆಯಲ್ಲಿ ಬಳಸುವಂಥದ್ದು ಪ್ಯಾರಾಫಿನ್ ಮೇಣ. ನಂತರ ಬಿಟುಮಿನ್ ಅನ್ನುವಂಥದ್ದು ಬಣ್ಣಗಳು, ರಸ್ತೆ ಮೇಲ್ಮೈ ನಿರ್ಮಾಣಕ್ಕೆ ಬಳಸುವಂಥದ್ದು. ಸೊ ಬಿಟುಮಿನ್ ಅನ್ನ ಬಣ್ಣಗಳ ತಯಾರಿಕೆಯಲ್ಲಿ ಬಳಸ್ತೇವೆ. ಇನ್ನು ಆಧುನಿಕ ರಸ್ತೆಗಳಲ್ಲಿ ಅಥವಾ ಇಂದಿನ ಒಂದು ಕಾಲದ ಒಂದು ರಸ್ತೆಗಳಲ್ಲಿ ನಾವು ಬಿಟುಮಿನ್ ಅನ್ನ ಬಳಸ್ತೇವೆ. ಸೊ ಇವೆಲ್ಲ ಪೆಟ್ರೋಲಿಯಂ ವಿವಿಧ ಘಟಕಗಳು ಮತ್ತು ಅವುಗಳ ಉಪಯೋಗಗಳು. ಇನ್ನು ಈ ಪಾಠದ ಇರುವಂತಹ ಕೊನೆಯ ಒಂದು ಕಲಿಕಾಂಶ ಯಾವುದಂದ್ರೆ ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್. ನೈಸರ್ಗಿಕ ಅನಿಲ. ಸೊ ಹೆಸರೇ ಹೇಳುವಂಗೆ ಈ ಅನಿಲ ನಿಸರ್ಗದಲ್ಲಿ ಸಿಗುವಂತದ್ದು ನೈಸರ್ಗಿಕ ಅನಿಲ. ಕಲ್ಲಿದ್ದಲು ಹೇಗೆ ಉಂಟಾಗಿದೆ ಗೊತ್ತಾಯ್ತು ನಮಗೆ. ಪೆಟ್ರೋಲಿಯಂ ಹೇಗೆ ಉಂಟಾಯಿತು ಅದು ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ. ಇನ್ನು ನೈಸರ್ಗಿಕ ಅನಿಲ ಎಲ್ಲಿ ಇರ್ತದೆ ಅಂತ ಕೇಳಿದ್ರೆ, ಈ ಒಂದು ಪೆಟ್ರೋಲಿಯಂ ತಯಾರಾಗ್ತಾ ಇರ್ತದಲ್ಲ ಅಥವಾ ತಯಾರಾಗಿದೆ, ಆ ಒಂದು ಕ್ರಿಯೆಯಲ್ಲಿ ಏನಾಗುತ್ತೆ, ಕೆಳಭಾಗದಲ್ಲಿ ದ್ರವ ರೂಪದ ಪೆಟ್ರೋಲಿಯಂ ಏನಾಗಿದೆ, ಶೇಖರ ಆಗಿದೆ ಇಲ್ಲಿ. ಸೊ ಮೇಲ್ಗಡೆ ಏನಾಗುತ್ತೆ, ಸತ್ತಂತಹ ಜೀವಿಗಳ ಕೊಳೆಯುವಿಕೆ ಏನಿದೆಯಲ್ಲ, ವಿಘಟನೆ ಕ್ರಿಯೆ ಇದೆಯಲ್ಲ, ಆ ಕ್ರಿಯೆಯಿಂದ ಅನಿಲ ಬಿಡುಗಡೆ ಆಗ್ತಾ ಇರ್ತದೆ. ಮಿಥೇನ್ ಅಂಶ ಹೆಚ್ಚಿರುವಂತಹ ಅನಿಲ. ಆ ಅನಿಲ ಏನಾಗತ್ತೆ, ಹೊರಗಡೆ ಬರ್ಲಿಕ್ಕೆ ಆಗದೆ ಏನಾಗಿದೆ, ಇಲ್ಲೇ ಏನಾಗ್ಬಿಟ್ಟಿದೆ, ಅದು ಶೇಖರ ಆಗಿದೆ. ಸೊ ಮಿಥೇನ್ ಅನಿಲ ಏನಾಗಿದೆ, ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಮೇಲ್ಗಡೆಯಿಂದ ಏನಾಗ್ಬಿಟ್ಟಿದೆ, ಮಣ್ಣಿನ ಪದರು ಕವರ್ ಆಗ್ಬಿಟ್ಟಿದೆ. ಸೊ ಆ ಒಂದು ಅನಿಲವನ್ನೇ ನಾವೇನ್ ಹೇಳ್ತೇವೆ, ನೈಸರ್ಗಿಕ ಅನಿಲ ಅಂತ ಹೇಳ್ತೇವೆ. ಸೊ ಕಲ್ಲಿದ್ದಲು ಮತ್ತೆ ಪೆಟ್ರೋಲಿಯಂಗೆ ಹೋಲಿಸಿದಾಗ ಈ ನೈಸರ್ಗಿಕ ಅನಿಲವನ್ನ ಇಂಧನವಾಗಿ ಬಳಸಿದಾಗ ಅದರಿಂದ ಬರುವಂತಹ ಒಂದು ಹೊಗೆ, ಅದು ಕಾರ್ಬನ್ ಡೈಆಕ್ಸೈಡ್ ಇರಬಹುದು ಅಥವಾ ಕಾರ್ಬನ್ ಮೊನಾಕ್ಸೈಡ್ ಇರಬಹುದು. ಸೊ ಆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಮೊನಾಕ್ಸೈಡ್ ಈ ನೈಸರ್ಗಿಕ ಅನಿಲ ಇಂಧನದಿಂದ ಇಂಧನ ಬಳಸಿದಾಗ ಬರುವಂತಹ ಹೊಗೆ ಏನಿದೆಯಲ್ಲ, ಅದು ಅತಿ ಕಡಿಮೆ ಆಗಿರ್ತದೆ. ಅದರಿಂದ ಇದೊಂದು ಪರಿಶುದ್ಧ ಇಂಧನ ಅಂತ ಕೂಡ ಹೇಳ್ತೇವೆ. ಸೊ ಇಂಧನವನ್ನ ವಾಹನಗಳಲ್ಲಿ ಬಳಸ್ತೇವೆ. CNG ಗ್ಯಾಸ್ ಅಂತ ತಾವು ಕೇಳಿರಬಹುದು. CNG ಅಂದ್ರೆ ಕಾಂಪ್ಯಾಕ್ಟ್ ನ್ಯಾಚುರಲ್ ಗ್ಯಾಸ್ ಅಂತ. CNG ಕಾಂಪ್ಯಾಕ್ಟ್ ನ್ಯಾಚುರಲ್ ಗ್ಯಾಸ್, ಸಂಕುಚಿತ ನೈಸರ್ಗಿಕ ಅನಿಲ ಅಥವಾ ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಹೇಳ್ತೇವೆ. ಸೊ ಅವುಗಳನ್ನ ಸಿಲಿಂಡರ್ಗಳಲ್ಲಿ ತುಂಬಿ ವಾಹನಗಳಲ್ಲಿ ಬಳಸ್ತೇವೆ. ಕೊಳವೆ ಮುಖಾಂತರ ಏನ್ ಮಾಡ್ತೇವೆ, ಮನೆಗಳಿಗೂ ಕೂಡ ಕಳಿಸಿ ಮನೆಗಳಲ್ಲಿ ಅಡಿಗೆ ಮಾಡ್ಲಿಕ್ಕೂ ಕೂಡ ಈ ಒಂದು ಅನಿಲವನ್ನ ನಮ್ಮ ದೇಶದಲ್ಲಿ ಬಳಸ್ತಾ ಇದ್ದಾರೆ. ಮುಖ್ಯವಾಗಿ ಗುಜರಾತ್ನ ಒಂದು ವಡೋದರ ಅಥವಾ ದೆಹಲಿಗಳಲ್ಲಿ ಇದು ಅನಿಲವನ್ನ, ನೈಸರ್ಗಿಕ ಅನಿಲವನ್ನ ಅಡಿಗೆಗಾಗಿ ಮನೆಗಳಿಗೆ ಪೈಪ್ಲೈನ್ಗಳ ಮೂಲಕ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ನಂತರ ಈ ಒಂದು ನೈಸರ್ಗಿಕ ಅನಿಲವನ್ನ ಕೈಗಾರಿಕೆಗಳಲ್ಲೂ ಕೂಡ ನಾವು ಬಳಸ್ತಾ ಇದ್ದೇವೆ. ಸೊ ಇದಿಷ್ಟು ನಮ್ಮ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನ ಕುರಿತು ಒಂದು ಅಧ್ಯಯನ, ಒಂದು ಸಂಕ್ಷಿಪ್ತವಾದ ಅಧ್ಯಯನವನ್ನ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಿ. ಇನ್ನು ಈಗಾಗಲೇ ಹೇಳ್ದಂಗೆ ಇವು ಏನಿದೆಯಲ್ಲ, ಇದು
ಬರಿದಾಗುವ ಸಂಪನ್ಮೂಲ. ಅದರಿಂದ ಅದನ್ನು ನಾವು ಏನು ಮಾಡಬೇಕು, ಒಂದು ಕಂಟ್ರೋಲ್ದಲ್ಲಿ ಅದನ್ನು ಬಳಸಬೇಕು. ಸೊ ಇನ್ನೊಂದು ಮುಖ್ಯ ಅಂದರೆ ಇಂಥ ಒಂದು ಇಂಧನವನ್ನು ಬಳಸಿದಾಗ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಅಂತಹ ನಮಗೆ ವಿಷಕಾರಿಯಾದಂತಹ ಅನಿಲ ಬಿಡುಗಡೆ ಆಗ್ತಾ ಇರ್ತದೆ. ಅದರಿಂದ ಬಹಳ ನಾವು ವಿವೇಚನೆಯುಕ್ತವಾಗಿ ಈ ಒಂದು ಇಂಧನವನ್ನು ಬಳಸಬೇಕು. ಅದರಿಂದ ಭಾರತದಲ್ಲಿ PCRA ಅನ್ನುವಂತಹ ಒಂದು ಸಂಸ್ಥೆ, ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಅನ್ನುವಂಥ ಒಂದು ಸಂಸ್ಥೆ. ಆ ಸಂಸ್ಥೆ ಏನು ಮಾಡ್ತಿದೆ, ಕೆಲವೊಂದು ನಮಗೆ ಗೈಡ್ಲೈನ್ಸ್ ಅನ್ನು ಕೊಡುತ್ತೆ, ಮಾರ್ಗದರ್ಶಕ ಅಥವಾ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡ್ತದೆ. ವಾಹನಗಳನ್ನು ಬಳಸುವಾಗ ನಾವು ಯಾವ ರೀತಿಯ ವಾಹನಗಳನ್ನು ಬಳಸಬೇಕು ಅಂತ. ಉದಾಹರಣೆಗೆ ವಾಹನಗಳ ಎಮಿಷನ್ ಟೆಸ್ಟ್ ಅನ್ನು ಮಾಡಬೇಕು. ಈ ಒಂದು ಸಿಗ್ನಲ್ ಲೈಟ್ಗಳಲ್ಲಿ ವಾಹನಗಳನ್ನು ನಿಲ್ಲಿಸಿದಾಗ ಅದನ್ನು ಆಫ್ ಮಾಡಬೇಕು. ನಂತರ ವಾಹನಗಳ ಒಂದು ಮೇಂಟೆನೆನ್ಸ್ ಸರಿಯಾಗಿ ಮಾಡಬೇಕು, ಯಾವುದೇ ಒಂದು ದೋಷ ಇರಬಾರ್ದು ಇಂಜಿನ್ಗಳಲ್ಲಿ. ನಂತರ ಆ ಒಂದು ವಾಹನದ ಟೈರ್ಗಳಲ್ಲಿ ನಾವು ಗಾಳಿಯ ಒಂದು ಪ್ರೆಷರ್ ಏನಿರ್ತದೆ ಅದು ಸರಿಯಾಗಿರಬೇಕು, ಇಲ್ಲಾಂದರೆ ಹೆಚ್ಚು ಇಂಧನ ಬೇಕಾಗ್ತದೆ, ಅದು ಹೊಗೆ ಹೆಚ್ಚು ಬಿಡುಗಡೆ ಆಗ್ತದೆ. ಇಂಥ ಅನೇಕ ಗೈಡ್ಲೈನ್ಸ್ಗಳು ಈ ಒಂದು PCRA ಮೂಲಕ ನಮಗೆ ನೀಡಲಾಗ್ತದೆ. ಅದನ್ನು ನಾವು ಫಾಲೋ ಮಾಡಬೇಕು. ಅದೇ ರೀತಿ ನಾವೇನು ಮಾಡಬೇಕು, ಆದಷ್ಟು ಪ್ರಮಾಣದಲ್ಲಿ ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ಎಲ್ಲಿ ಬಳಕೆ ಆಗುತ್ತಲ್ಲ, ಉದಾಹರಣೆಗೆ ವಾಹನಗಳಲ್ಲಿ ಬಳಕೆ ಆಗ್ತದೆ ಅಂದರೆ ವಾಹನಗಳ ಉಪಯೋಗವನ್ನು ಕಡಿಮೆ ಮಾಡಬೇಕು. ವಿದ್ಯುತ್ಗಳಲ್ಲಿ ಬಳಕೆ ಆಗುತ್ತೆ, ಅದರಿಂದ ವಿದ್ಯುತ್ನ ಪ್ರಮಾಣ ಅಥವಾ ವಿದ್ಯುತ್ನ ಒಂದು ಬಳಕೆ ಎಲ್ಲಿ ಬೇಕು ಅಲ್ಲೇ ಮಾಡಬೇಕು. ಸೊ ಇಂಥ ನಿಯಮಿತ ರೂಢಿಯನ್ನು ಮಾಡಿಕೊಳ್ಳೋದ್ರಿಂದ ಇವುಗಳ ಸಂರಕ್ಷಣೆ ಮಾಡಬಹುದು. ಸೊ ಇದಿಷ್ಟು ಪಾಠ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಇನ್ನು ಈ ಪಾಠದ ಕುರಿತು ತಮ್ಗೆ ಏನಾದರೂ ಒಂದು ಡೌಟ್ ಇದ್ದರೆ ಕೆಳಗಡೆ ಒಂದು ಇಮೇಲ್ ID ಯನ್ನು ಕೊಟ್ಟಿದ್ದೇನೆ. ಆ ಒಂದು ಇಮೇಲ್ IDಗೆ ತಾವು ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಇಲ್ಲಿವರೆಗೆ ಪಾಠವನ್ನು ಕೇಳಿದಿರಿ, ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಮತ್ತೆ ಮುಂದಿನ ಪಾಠಗಳನ್ನು ನೀವು ನೋಡಬೇಕಂದ್ರೆ ಮುಂದಿನ ವಿಡಿಯೋ ನೋಡಬೇಕು, ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳ್ತಾ ಧನ್ಯವಾದಗಳು.